ಹವ್ಯಕರ ಆಹಾರ ಶೈಲಿಯೇ ವಿಶೇಷ. ನಮ್ಮ ಬೆಳಗಿನ ಉಪಹಾರಕ್ಕೆ ವರ್ಷದ 365 ದಿನಗಳಲ್ಲಿ 300 ದಿನ ದೋಸೆನೇ ಆಗಿರುತ್ತೆ. ಅದು ಮೆಂತ್ಯ ದೋಸೆ ಅಥವಾ ಮೊಗೆಕಾಯಿ ತೆಳ್ಳವು ಅಂದರೆ ತೆಳ್ಳಗಿನ ದೋಸೆ. ಉದ್ದಿನ ಬಳಕೆ ಸ್ವಲ್ಪ ಕಡಿಮೆನೇ. ಅಪರೂಪಕ್ಕೆ ಹಬ್ಬ ಹರಿದಿನ ಒಪ್ಪತ್ತುಗಳಿಗೆ ಉದ್ದು ರವೆ ಸೇರಿಸಿ ದೋಸೆ ಇಡ್ಲಿ ಮಾಡ್ತೀವಿ. ಪ್ರತಿದಿನ ಚಟ್ನಿ ಕೂಡ ಮಾಡಲ್ಲ. ಬೆಲ್ಲ ಮೊಸರು, ಬೆಲ್ಲ ತುಪ್ಪ, ಉಪ್ಪಿನಕಾಯಿ ತೆಂಗಿನೆಣ್ಣೆ, ಚಟ್ನಿ ಪುಡಿ ತೆಂಗಿನೆಣ್ಣೆ ಇದೇ ಸಾಕಾಗಿ ಹೋಗುತ್ತೆ. ವರ್ಷವಿಡೀ ದೋಸೆಯನ್ನೇ ಮಾಡಲು ಕಾರಣ ರಾತ್ರಿ ರುಬ್ಬಿಟ್ಟುಕೊಂಡ್ರೆ ಬೆಳಗ್ಗೆ ಯಾವುದೇ ಧಾವಂತವಿಲ್ಲದೆ ತಿಂಡಿ ಮಾಡಬಹುದು ಅನ್ನೋದು ಇರಬಹುದೇನೋ. ಒಂದೇ ರೀತಿಯ ತಿಂಡಿ ಬೇಸರ ತರಿಸಿದ್ದೇ ಇಲ್ಲ. ಬಾಳೆ ಎಲೆಯಿಂದ ಹರಡಿ ಮಾಡುವ ತೆಳ್ಳಗಿನ ಬಿಸಿ ಬಿಸಿ ದೋಸೆ 4-5 ತಿಂದ್ರೇ ಬೆಳಗಿನ ತಿಂಡಿ ತೃಪ್ತಿ ಕೊಡೋದು. ಆಧುನಿಕ ತಿಂಡಿಗಳು ಬೆಳಗಿನ ತಿಂಡಿಗೆ ಕಲ್ಪನೆಯಲ್ಲೂ ಬರಲ್ಲ. ವಯಸ್ಸಾದವರಿಗೆ ಮೆತ್ತಗಿನ ದಪ್ಪ ದೋಸೆ, ಮಕ್ಕಳಿಗೆ ಚಿತ್ರ ವಿಚಿತ್ರ ಆಕಾರದಲ್ಲಿ ಆಕರ್ಷಿಸುವಂತೆ ಮಾಡಿಕೊಡುವ ದೋಸೆ. ಒಟ್ಟಿನಲ್ಲಿ ನಮ್ಮ ಬೆಳಿಗ್ಗೆ ದೋಸೆಮಯ. ಸಂಜೆ ಕೂಡ ಕೆಲಸ ಮುಗಿಸಿ ಬಂದ ಗಂಡಸರಿಗೆ, ಶಾಲೆಯಿಂದ ಬಂದ ಮಕ್ಕಳಿಗೆ ಬಿಸಿ ಬಿಸಿ ದೋಸೆ ಮಾಡಿಕೊಟ್ರೆ ಬೇಡ ಎಂದಿದ್ದೇ ಇಲ್ಲ. ಒಟ್ಟಿನಲ್ಲಿ ಮೆಂತ್ಯ ದೋಸೆ ನಮ್ಮ ಬದುಕಿನ ಶೈಲಿಯಲ್ಲಿ ಹಾಸುಹೊಕ್ಕಾಗಿದೆ. ಆರೋಗ್ಯಕರವೂ ರುಚಿಕರವೂ ಆಗಿರೋದ್ರಿಂದ ಮಾಡೋದಕ್ಕೆ ಸುಲಭ ಕೂಡ ಆಗಿರೋದಕ್ಕೆ ವರ್ಷವಿಡೀ ಇದೇ ನಮ್ಮ ಬ್ರೇಕ್ಫಾಸ್ಟ್. ಈ ದೋಸೆ ರೆಸಿಪಿ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.